ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಕರ್ನಾಟಕ ಜಾನಪದ ಅಕಾಡೆಮಿಯ ಸಹ ಸದಸ್ಯರಾಗಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಸೋನಾರೆ ಅವರನ್ನು ನೇಮಕ ಮಾಡಿ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಆದೇಶ ಹೊರಡಿಸಿದ್ದಾರೆ. ಬೀದರ್ ಜಿಲ್ಲೆಯವರಾದ ವಿಜಯಕುಮಾರ್ ಸೋನಾರೆ ಅವರು ಸಂಘಟಕರಾಗಿ ಜಾನಪದ ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿ ಜಾನಪದ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಜಾನಪದ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೋನಾರೆ ಜೊತೆ ನಮ್ಮ ಬೀದರ್ ಪ್ರತಿನಿಧಿ ಹನುಮಂತ್ ದೇಶಮುಖ್ ಚಿಟ್ ಚಾಟ್ ನಡೆಸಿದ್ದಾರೆ. ಗಡಿ ಜಿಲ್ಲೆ ಬೀದರ್ಗೆ ಸೇರಿದವರಾಗಿರುವಂತಹ ವಿಜಯಕುಮಾರ್ ಸೋನಾರೆ ಅವರು ಕಳೆದ 30-40 ವರ್ಷಗಳಿಂದ ಜಾನಪದಕ್ಕೆ ತಾವು ನೀಡಿದಂತಹ ಕೊಡುಗೆಯನ್ನು ಗುರುತಿಸಿ ಇವತ್ತು ಕನ್ನಡ ಜಾನಪದ ಸಾಹಿತ್ಯ ಅಕಾಡೆಮಿಯವರು ಇವರನ್ನ ಸಹ ಸದಸ್ಯರಾಗಿ ನೇಮಕವನ್ನು ಮಾಡಿದ್ದಾರೆ. ಇವರ ಒಂದು ಸಾಧನೆಯನ್ನು ಗುರುತಿಸಿ ಇವರಿಗೆ ಈ ಒಂದು ಸ್ಥಾನವನ್ನು ನೀಡಿರುವಂಥದ್ದು. ಖುದ್ದಾಗಿ ಇವತ್ತು ನಮ್ಮ ಜೊತೆ ವಿಜಯಕುಮಾರ್ ಸೋನಾರೆ ಅವರಿದ್ದಾರೆ. ಅವರ ಜೊತೆ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ಮೊಟ್ಟ ಮೊದಲನೇದಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಈ ಒಂದು ಸ್ಥಾನ ಪಡಲಿಕ್ಕೆ ಸರ್ ಎಷ್ಟೊಂದು ಪರಿಶ್ರಮ ಇತ್ತು ಇದ್ರ ಹಿಂದೆ ಅಂತ? ನಿಜವಾಗ್ಲೂ ನಮ್ಮ ಕಲ್ಯಾಣ ಕರ್ನಾಟಕ ಕಲಾವಿದರ ಒಂದು ಕೊಡುಗೆ ನೆನಬೇಕು. ಕಲ್ಯಾಣ ಕರ್ನಾಟಕ ಕಲಾವಿದರು ಎಲ್ಲರೂ ಭಾಳ ನನ್ನ ಪ್ರೀತಿ. ಯಾಕಂದರೆ ಎಲ್ಲ ನಿಜವಾದ ಬಡ ಕಲಾವಿದರಿಗೆ ಭಾಳ ನಾನು ಪ್ರೀತಿ ಮಾಡ್ತೀನಿ. ಎಂತೆಂಥ ಕಲಾವಿದರು ಅಂದರೆ ಅವ್ರು ವೇದಿಕೆ ಮುಂಭಾಗ ಕುಂತವರಿಗೆ ಪ್ರೀತಿಯಿಂದ ಗೌರವ ಮಾಡ್ತೀನಿ. ಅದಕ್ಕೆ ನಿಜವಾದ ಕಲಾವಿದರೊಂದು ಆಶೀರ್ವಾದ ಇರ್ಬೋದು, ಮತ್ತು ನಮ್ಮ ತಂದೆ ತಾಯಿದು ಆಶೀರ್ವಾದ. ಮತ್ತು ಇದಕ್ಕೆ ಕರ್ನಾಟಕ ಸರ್ಕಾರ, ಘನ ಸರ್ಕಾರ ಮತ್ತು ಈಶ್ವರ್ ಖಂಡ್ರೆ ಸಾಹೇಬರಾಗಲಿ ಮತ್ತು ಗೊಲ್ಲಹಳ್ಳಿ ಶಿವಪ್ರಸಾದ್, ಕರ್ನಾಟಕ ಜನಪದ ಅಕಾಡೆಮಿಯ ರಾಜ್ಯಾಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ಸರ್ ಬಂದಿದ್ದರು ಬೀದರಿಗೆ. ಬಂದಾಗ ಇಲ್ಲೊಂದು ಸಣ್ಣ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ಬಂತು, ಕಲ್ಯಾಣ ಕನ್ನಡ ಭಾಗದಾಗ ಜನಪದ ಅಕಾಡೆಮಿ ಸದಸ್ಯರಿಲ್ಲ, ಬೀದರ್ಕಿಲ್ಲ ಅಂದಾಗ ಭಾಳ ಅವ್ರಿಗೆ ಒಂದು ಏನಾಯಿತು, ಇಂಥ ವ್ಯಕ್ತಿಗಳು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅಕಾಡೆಮಿ ಬೇಕಂತೇಳಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಸರ್ ಅವರು ನಿಜವಾಗ್ಲೂ ಅವ್ರಿಗೆ ನಾನು ಕಲ್ಯಾಣ ಕನ್ನಡ ಕಲಾವಿದರ ಒಕ್ಕೂಟದ ಎಲ್ಲ ಕಲಾವಿದರ ಪರವಾಗಿ ನಾನು ಅಭಿನಂದನೆ ಹೇಳ್ತೀನಿ. ಕೇವಲ ಒಂದು ದಿವಸ ಬಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಇಂಥ ಸಂಘಟಕ ನಮ್ಮ ಅಕಾಡೆಮಿ ಇದ್ದರೆ ಒಳ್ಳೆಯದು ಅಂತಕ್ಕಂಥದ್ದು ನನಗೆ 2ನೇ ಅವಧಿಗೆ ಆಯ್ಕೆ ಮಾಡಿದ್ದಾರೆ. ಹೋದ ಸತಿನೂ ಕೂಡ ನಾನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯನಿದ್ದೆ. ಈಗಲೂ ಕೂಡ ನನಗೆ ಮತ್ತೆ ಜನಪದ ಅಕಾಡೆಮಿ ಸದಸ್ಯನಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿ ಕಲಾವಿದರಿಗೆ ಪ್ರಾಮಾಣಿಕದಿಂದ ಕೆಲಸ ಮಾಡ್ತೀನಿ 3 ವರ್ಷದ ಅವಧಿಯಲ್ಲಿ. ಇದು ನಾನು ನಮ್ಮ ಬೀದರ್ ಜನತೆಯ ಸಾಹಿತಿಗಳಿಗೂ ಕಲಾವಿದರಿಗೂ ಎಲ್ಲ ಚಿಂತಕರಿಗೂ ನಾನು ಅಭಿನಂದನೆ ಹೇಳ್ತೀನಿ. ಯಾಕಂದರೆ ನನಗೆ ಹಿಂದೆ ಪರೋಪರೋಕ್ಷವಾಗಿ ಅಭಿನಂದನೆ ಹೇಳ್ತಾ ಇದ್ದಾರೆ, ಸ್ವಾಗತ ಕೊಡ್ತಾ ಇದ್ದಾರೆ. ನನಗೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ನಾನು ಅಭಿನಂದನೆ ಹೇಳ್ತೀನಿ. ಸರ್, ಇವಾಗ ಇವತ್ತಿನ ಕಾಲಘಟ್ಟದಲ್ಲಿ ಈ ಜಾನಪದ ಅನ್ನೋದು ಏನಾಗಿದೆ, ದಿನದಿಂದ ದಿನಕ್ಕೆ ನಶಿಸಿ ಹೋಗ್ತಾ ಇದೆ ಸರ್. ಇಂದಿನ ಯುವಕರು ಎಲ್ಲ ಟ್ರೆಂಡ್ಸು, ರೀಲ್ಸು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದರಲ್ಲಿ ಮುಳುಗಿ ಹೋಗಿರೋರನ್ನ ಏನು ಸರ್ ಇದರ ಮುಂದಿನ ದಿನಗಳಲ್ಲಿ ಮತ್ತೆ ಜಾನಪದದ ಕಡೆ ಯುವಕರನ್ನು ಸೆಳೆಯುವಂಥ ಇನ್ನು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಂತ ಅಂದ್ಕೊಂಡಿದ್ದಾರೆ ಸರ್? ಆ್ಯಕ್ಚುಲಿ ನಿಜವಾಗಿ ನೋಡಬೇಕಾದ್ರೆ ಕಾಲೇಜ್ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಕಲೆ ಹೋಗಿಲ್ಲ. ಇಲ್ಲಿ ಬೀದರ್ ಆಗಲಿ ಇಡೀ ರಾಜ್ಯದಲ್ಲಿ ಕಾಲೇಜ್ ಮಟ್ಟದಲ್ಲಿ ಏನಾಗಿದೆ, ಈ ಫೋಕ್ ಡಾನ್ಸ್ ಬಂದು ಅವು ಬಂದಲ್ಲ, ಆ ಫೋಕ್ ಡಾನ್ಸ್ನು ಕೂಡ ಜನಪದ ಶೈಲಿಯಲ್ಲೇ ನೃತ್ಯ ಮಾಡ್ತಕ್ಕಂಥದ್ದು ಒಂದು ಟ್ರೈನ್ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ನೋಡಿ ಬುಲ ಅನ್ರಿ, ತತ್ವಪದ ಅನ್ರಿ, ಮೊಹರಂ ಹಾಡುಗಳು, ಈಗ ನೋಡಿ ನಮ್ಮಲ್ಲಿ ಮೊಹರಂ ನಡೀತಾ ಇದೆ. ಸೌಹಾರ್ದತೆಯಿಂದ ಇಡೀ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡಿ ಮೊಹರಂ ಮಾಡ್ತಕ್ಕಂಥದ್ದು ಇದನ್ನು ನಸದು ಹೋಗ್ತಾ ಇದೆ. ಇದನ್ನು ಮತ್ತೆ ನಾವು ಹೊರತರಬೇಕಿತ್ತು. ನಮ್ಮಂಥ ಜನಪದ ಅಕಾಡೆಮಿ ಸದಸ್ಯರು ಪ್ರಾಮಾಣಿಕವಾಗಿ ನಿಜವಾದ ಕಲಾವಿದರಿಗೆ ವೇದಿಕೆಗೆ ತಂದು ಕಾಲೇಜ್ ಮಟ್ಟದಲ್ಲಿ ಕಲಾವಿದರು ಕೂಡ ಈ ರೀತಿ ಹಾಡೋದಾಗಲಿ ನೀವೆಲ್ಲರೂ ಒಳ್ಳೆ ತರಬೇತಿ ಪಡ್ಕೊಳ್ಳೋಂತ ಆಗಬೇಕು. ಮೊಹರಂ ನೋಡಿ, ಮೊಹರಂ ಪ್ರತಿ ಹಳ್ಳಿ ಊರಾಗ ಹಿಂದೂ ಮಂದಿಗಳು ಮೊಹರಂ ಕುಣಿತಾರೆ. ಈಗ ಏನಾಗಿಬಿಟ್ಟಿದೆ, ಜಾತಿ ಅಂತ ಮುಸ್ಲಿಮ, ಹಿಂದೂ, ಕ್ರಿಶ್ಚಿಯನ್ ಅಂತೇಳಿ ಹಿಂಗೆ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಭಾಳ ಪ್ರೀತಿಯಿಂದ ಜನಪದ ಅಕಾಡೆಮಿ ಸದಸ್ಯನಾಗಿ ಭಾಳ ಪ್ರೀತಿಯಿಂದ ಕೆಳ ಹಂತದ ಕಲಾವಿದ, ಚರ್ಮವಾದ್ಯ ಕಲಾವಿದಿಂದ ಶಾಸ್ತ್ರೀಯ ಸಂಗೀತ ಕಲಾವಿದಿಗೆ ಒಂದು ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ಬೇಕಂತೇಳಿ ಬಂದಿದ್ದೀನಿ ಸರ್. ಕೇವಲ ಜನಪದ ಕಲೆಯನ್ನು ಬುಡಮಟ್ಟದಿಂದ ಬೆಳೆಸಿ ಅದಕ್ಕೆ ರಾಜ್ಯ ಮಟ್ಟದ ತನಕ ಕೊಂಡೊಯ್ಯುವಂಥ ಕೆಲಸ ಮಾಡುವೇನೋ. ಅವ್ರು ಬಡವರೇ ಇರಲಿ, ಶ್ರೀಮಂತರಿರಲಿ, ಅವರಲ್ಲಿರುವಂತಹ ಕಲೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ಕೆಲಸವನ್ನು ನನ್ನ ಅಧಿಕಾರಾವಧಿಯಲ್ಲಿ ನಾನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ವಿಜಯಕುಮಾರ್ ಸೋನಾರೆ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶಮುಖ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.